ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬ ಅನ್ನೋದು ಕೇವಲ ಹಬ್ಬ ಅಲ್ಲ, ಇದು ಒಂದು ಶಿವರಾತ್ರಿ ಅಂದರೆ ಆತ್ಮಜಾಗೃತಿಯ ರಾತ್ರಿ ಎಂಬರ್ಥ. ಈ ವ್ರತ ಇರೋದೇ ಅಹಂಕಾರವನ್ನು ಬಿಟ್ಟು ತ್ಯಾಗವನ್ನು ಹಿಡಿದು ಸತ್ಯದ ಹಾದಿಯಲ್ಲಿ ನಡಿಬೇಕು ಎಂದು ನಮ್ಮ ಸನಾತನ ಧರ್ಮದಲ್ಲಿ ಯಾವ ರೀತಿ ಶಿವಪುರಾಣ, ಹಿಂದೂ ಪುರಾಣ ಇದೆಲ್ಲ ತಿಳಿಸ್ಕೊಟ್ಟಿದೆ ಅಂದರೆ ನಾವು ನೋಡಿ ಕಲಿಯೋದು ತುಂಬ ಇದೆ. ನಾವು ಬನ್ನಿ, ಶಿವನಿಗೆ ಪ್ರಿಯವಾದಂಥ ಒಂದು ತಂಬಿಟ್ಟನ್ನ ನಾವು ಹೇಗೆ ಮಾಡೋದು ಹೇಗೆ ಅನ್ನೋದನ್ನ ನಾನು ಮುಂದೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಮಾಡಿ ಶಿವನಿಗೆ ಪ್ರಿಯವಾದ ಒಂದು ತಂಬಿಟ್ಟನ್ನ ನೀವು ಸಹ ನೈವೇದ್ಯಕ್ಕಿಡಿ. ಶಿವನಿಗೆ ಬಹಳ ಇಷ್ಟವಾದಂಥದ್ದು ತಂಬಿಟ್ಟನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಈ ಹಸು ಬರ್ತಾ ಇರುತ್ತೆ ನಮ್ಮ ಮನೆ ಹತ್ರ ಅವಾಗವಾಗ. ನಾನು ಅದು ಬಂದಾಗೆಲ್ಲ ನೀರಿಡ್ತೀನಿ, ಯಾಕಂದರೆ ಬೇಸಿಗೆ ಇದೆ. ಊರುಗಳ ಕಡೆ ಆದರೆ ಕಟ್ಟಿರ್ತಾರೆ, ಕೆರೆಗಳಿರುತ್ತೆ, ಹುಡ್ಕೊಳ್ತವೆ. ಇಲ್ಲಿ ಬರ್ತಾರೆ ಓನರ್ಗಳು ಬಿಟ್ಟಿರ್ತಾರೆ, ಪಾಪ ಅವು ಮೂಗು ಪ್ರಾಣಿಗಳು, ಅವೇನು ಪಾಪ ಮಾಡಿದ್ದಾವೆ. ಹಾಗಾಗಿ ಇಲ್ಲಿ ಮನೆ ಹತ್ರ ಬಂದಿರ್ತಾವಲ್ಲ, ಆ ಟೈಮಲ್ಲಿ ಬೇಸಿಗೆ ಇರೋದ್ರಿಂದ ಇಲ್ದಲೇ ಇರಲಿ, ನಾನು ಬಂದಾಗ ಇದೊಂದು ರೂಢಿ ಮಾಡ್ಕೊಂಡಿದ್ದೀನಿ. ಹಸು ಕಂಡ್ರೆ ನಮ್ಮ ಮನೆ ಬಾಗ್ಲ ಹತ್ರ ಬಂದರೆ ನಾನು ನೀರಿಡ್ತೀನಿ, ಅದು ಕುಡಿಯುತ್ತೆ. ನಂಗೆ ಖುಷಿ ಆಗುತ್ತೆ, ಎಷ್ಟು ಬಾಯಾರಿಕೆ ಆಗಿತ್ತು ಅಂತ ನನಗೆ ಫೀಲ್ ಆಗುತ್ತೆ. ನೀವು ಅಷ್ಟೇ, ಏನಾದರೂ ಮೂಗು ಪ್ರಾಣಿಗಳು ಬಂದರೆ ನೀವು ಇವಾಗ ಬೇಸಿಗೆ ಇರೋದ್ರಿಂದ ಅವಕ್ಕೆ ನೀರು ಅವಶ್ಯಕತೆ ಇರುತ್ತೆ, ನೀವು ಸಹ ಇಡಿ. ನನ್ನ ಸಿಸ್ಟರ್ ತುಂಬ ದಿನದಿಂದ ಇನ್ವೈಟ್ ಮಾಡ್ತಾಯಿದ್ರು ಮನೆಗೆ ಬನ್ನಿ ಅಂತ. ಹಾಗಾಗಿ ಸರಿ ಹೋಗೋಣ ಅಂದ್ಬಿಟ್ಟು ನನ್ನ ಮಗಳಿಗೂ ಬೇಗ ತಿಂಡಿ ತಿನ್ನಿಸಿ ಅವ್ರನ್ನೂ ರೆಡಿ ಮಾಡಿ ಹೊರಡಿಸೋಣ ಅಂದ್ಕೊಂಡು ನಾನು ಸ್ವಲ್ಪ ಕೆಲಸ ಇತ್ತು ಮಾಡ್ಕೊಳ್ತಾ ಇದ್ದೆ. ಇವತ್ತು ಟಿಫನ್ಗೆ ಆಲೂ ದಮ್ ಬಿರಿಯಾನಿ ಮಾಡಿದೆ, ತುಂಬ ಚೆನ್ನಾಗಿತ್ತು ಅಂತ ಕಾಮೆಂಟ್ ಕೊಡ್ತಾಯಿದ್ದಾರೆ. ಈ ಒಂದು ರೆಸಿಪಿನ ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ ನೋಡಿ. ನನ್ನ ಮಗಳಿಗೆ ಓದ್ಕೊಳ್ತಾ ಇದ್ರು, ನೋಡ್ಕೊಂಡು ಕಾಪಿ ಮಾಡ್ತಾ ಇಲ್ಲಲ್ಲ. ಏನು ಬರೀತಾ ಇದೀಯ ಹೋಮ್ವರ್ಕು? ನಾನು ಕಾಂಟ್ಯಾಕ್ಟಿಂಗ್ ಪೀಪಲ್ಸ್ ಮ್ಯಾಪ್ ಬರೀತಾ ಇದೆಯಾ? ಹೌದು. ಕಾಪಿ ಮಾಡ್ತಾ ಇಲ್ಲಲ್ಲ? ನಿಜ? ಓಕೆ. ಇನ್ನು ಇವೆಲ್ಲ ಬರದೇ ಇಲ್ಲ? ಲಾಸ್ಟಿಗೆ ಬರೀತೀನಿ. ಯಾಕೆ? ಯಾಕಂದರೆ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ರೆ ಅವಾಗ ತುಂಬ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಇವನ್ನೆಲ್ಲ ಬರೆದುಬಿಟ್ಟು ಆಮೇಲೆ ಇದನ್ನು ಬರೀತೀನಿ. ಸೂಪರ್. ಕಾಪಿ ಮಾಡ್ತಾ ಇಲ್ಲ ತಾನೇ? ಮಮ್ಮಿಗೆ ಚೀಟ್ ಮಾಡಲ್ಲ? ನಿಜ? ನೋಟ್ಸಲ್ಲಿ ಇಟ್ಕೊಂಡಿದ್ಯಾ? ತೋರಿಸು ನೋಟ್ಸ್ ಎಲ್ಲ. ನಿಜ ಕಾಪಿ ಮಾಡ್ತಾ ಇಲ್ಲ? ನನಗೆ ಗೊತ್ತು ಚಿನ್ನು ನೀನು ಕಾಪಿ ಮಾಡಲ್ಲ ಅಂತ. ನೋಡಿ, ಹೋಮ್ವರ್ಕ್ ಮಾಡ್ಬೇಕಾದ್ರೆ ಇದೊಂದು ಟ್ರಿಕ್ಸು. ನಾವು ಮಕ್ಕಳು ನಂಗೆ ಗೊತ್ತು ನೀನು ಚೀಟ್ ಮಾಡಲ್ಲ ಅಂದರೆ ಸಾಕು, ನಮ್ಮ ಮಮ್ಮಿ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರಲ್ಲ ಅಂತ. ಅವಳು ಒಂದು ದಿವಸನೂ ಪಕ್ಕದಲ್ಲೇ ನೋಟ್ಸು ಅದು ಇದ್ರೂ ಸಹ ನೋಡ್ಕೊಂಬರ್ದಿಲ್ಲ. ಅದೊಂದು ಖುಷಿ ಆಗುತ್ತೆ. ನೀವು ಇದೊಂದು ಟ್ರಿಕ್ಸ್ನ ಟ್ರೈ ಮಾಡಿ. ಮಕ್ಕಳೇನಾದ್ರು ಓದ್ತಾ ಇದ್ದರೆ ನಿನ್ನ ಮಮ್ಮಿಗೆ ಚೀಟ್ ಮಾಡಬಾರ್ದು ಅಂತ ಹೇಳಿದ್ರೆ ಆ ಒಂದು ಮೈಂಡ್ ಸೆಟ್ ಅವ್ರಿಗೆ ಬರುತ್ತೆ. ಆವಾಗ ನಮಗೂ ಖುಷಿ ಆಗುತ್ತೆ. ಒಳ್ಳೆಯ ಒಂದು ಲೆಸನ್ನ ಇನ್ಕ್ಲೂಡ್ ಮಾಡಿಕೊಂಡಾಗ ನೋಡು ಎಷ್ಟು ಟ್ರಸ್ಟ್ ಆಗಿದ್ದಾರೆ ನನ್ನ ಮಕ್ಕಳು ಅನ್ನೋದು ನಮಗೂ ಒಂಥರ ಖುಷಿ ಆಗುತ್ತೆ. ಈ ಒಂದು ಟ್ರಿಕ್ಸ್ನ ನೀವು ಟ್ರೈ ಮಾಡಿ. ಸಿಸ್ಟರ್ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಬೇಗ ಹೋಮ್ವರ್ಕೆಲ್ಲ ಮುಗಿಸಿದ್ರು. ನೆಕ್ಸ್ಟು ನಾವು ಅವ್ರ ಮನೆಗೆ ಹೋದ್ವಿ. ಹೋಗ್ತಾ ಇದ್ದಂಗೆ ಡಿವೈನ್ ಫೀಲಿಂಗು, ತುಂಬ ದೇವ್ರ ಮೇಲೆ ಭಕ್ತಿ ಅವಳಿಗೆ. ಹೋಗ್ತಾ ಇದ್ದಂಗೆ ಘಮ ಘಮ ಅಂತಾಯಿತು. ಏನು ಮಾಡ್ತಾಯಿದ್ಯಾ ಅಂದರೆ ತಂಬಿಟ್ಟು ಮಾಡ್ತಾಯಿದ್ಲು. ಹೆಂಗೂ ನಾನು ಒಂದು ವೀಡಿಯೋ ಮಾಡಿ ಹಾಕೋಣ, ಕೆಲವ್ರಿಗೆ ತಂಬಿಟ್ಟು ಮಾಡೋದು ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ, ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಕೇಳಿದೆ. ಓಕೆ ವೀಡಿಯೋ ಹಾಕು ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತ ಅಂದು. ತುಂಬ ಚೆನ್ನಾಗಿ ಮಾಡ್ತಾಳೆ, ಬನ್ನಿ ಹೇಗೆ ಮಾಡ್ತಾಳೆ ನೋಡೋಣ. ಅದಕ್ಕೇನೇನು ಬೇಕು ಅಂದರೆ 1 ಬಟ್ಲಷ್ಟು ಕಡಲೆ ಬೀಜ, ಸೇಮ್ ಪ್ರಮಾಣದಲ್ಲಿ ಕಡಲೆ, ಬೆಲ್ಲ, ಕೊಬ್ಬರಿ ಈ ಥರ ತುರಿದಿಟ್ಕೋಬೇಕು. ನಂತರ ಎಳ್ಳು, ಹಾಗೆ ಗೋಡಂಬಿ ಅಲಂಕಾರಕ್ಕೆ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ, ಏಲಕ್ಕಿ, ಗಸಗಸೆ ಒಂದು 50 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ಲು. ಬನ್ನಿ ಫಸ್ಟ್ ಗ್ಯಾಸ್ ಆನ್ ಮಾಡಿ, ನಂತರ ಬಾಣಲಿಗೆ ಕಡಲೆನ ಹುರ್ಕೊಂಡ್ಲು. ನೀಟಾಗಿ ಅದು ಹೇಗೆ ಅಂದರೆ ಸಣ್ಣ ಉರಿಲಿ ನಾವು ಹುರ್ಕೋಬೇಕು. ಹೇಗೆ ಅಂದರೆ ಸೀಬಾರ್ದು, ಸೀದೋದ್ರೆ ಚೆನ್ನಾಗಿರಲ್ಲ ತಂಬಿಟ್ಟು, ಅದನ್ನೇ ಹೋಯ್ತು ನೋಡಿ. ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಂಡು ನೋಡಿ. ಅಲ್ಲಿ ಎಲ್ಲೂ ಸೀದಿರೋದು ಕಾಣಿಸ್ತಾ ಇಲ್ಲ, ಬಟ್ ಅದು ಗರ್ಗರಿಯಾಗಿ ಫ್ರೈ ಆಗಿತ್ತು. ಅದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಲು. ನಂತರ ಕಡಲೆ ಬೀಜ ಹಾಕಿ ಸೇಮ್ ಅದನ್ನು ಹಾಗೆ ಸಣ್ಣ ಪ್ರಮಾಣದಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ನಾವು ಹುರ್ಕೋಬೇಕು. ಇಲ್ಲಾಂದರೆ ಸೀದೋಗ್ಬಿಟ್ರೆ ಅದು ಚೆನ್ನಾಗಿರಲ್ಲ. ನೀಟಾಗಿ ನೋಡಿ ಈ ಥರ ಅದು ಫ್ರೈ ಆಗಿರಬೇಕು. ಅದನ್ನು ಹುರ್ಕೊಂಡು ನೋಡಿ, ಅದನ್ನು ಸಿಪ್ಪೆನ ತಕ್ಕೊಂಡ್ಲು.
ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡ್ಳು. ನಂತರ ಅದೇ ಬಾಣಲಿಗೆ ಎಳ್ಳಾಕಿ ನೀಟಾಗಿ ಅದನ್ನು ಸಹ ಅಷ್ಟೇ ಲೋ ಫ್ಲೇಮಲ್ಲೇ ನೀಟಾಗಿ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲೇ ಎಲ್ಲ ಉರಿರಿ. ಮತ್ತು ನಾವು ಶಿವನಿಗೋಸ್ಕರ ಮಾಡ್ತಾ ಇರೋ ಒಂದು ನೈವೇದ್ಯ ಆಗಿರೋದ್ರಿಂದ ಭಕ್ತಿಯಿಂದ ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೂ ಖುಷಿಯಿಂದ ಮಾಡಬೇಕು. ಆತ್ರವಾಗಿ ಮಾಡೋಕ್ಕೋದ್ರೆ ಸೀದೋಗ್ಬಿಡುತ್ತೆ. ನೋಡಿ, ಅದೇ ಬಾಣಲಿಗೆ ಕೊಬ್ಬರಿನೂ ಅಷ್ಟೇ ನೀಟಾಗಿ ಹುರ್ಕೊಂಡ್ಲು ಸಣ್ಣ ಉರಿಲಿ. ಅದು ಚೆನ್ನಾಗಿ ಫ್ರೈ ಆಯಿತು. ಅದಾದಮೇಲೆ ಗಸಗಸೆನೂ ಸಹ ಸಣ್ಣ ಉರಿಲಿ ಹುರ್ಕೋಬೇಕು. ಅದು ಬೇಗ ಸೀದೋಗುತ್ತೆ ನೋಡಿಕೊಂಡು, ಯಾಕಂದರೆ ಮೊದಲೇ ಇದೆಲ್ಲ ಕಾದಿರುತ್ತಲ್ವ ಬಾಣಲಿ, ನೋಡ್ಕೊಂಡು ಸ್ವಲ್ಪ ಹುರ್ಕೊಳ್ಳೋದು, ಬೇಗ ಹುರ್ಕೊಂಬಿಡ್ಬೋದು. ಅದನ್ನೂ ಸಹ ಒಂದು ಪ್ಲೇಟ್ಗೆ ಎತ್ತಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಏಲಕ್ಕಿ ಸಿಪ್ಪೆ ಸಮೇತ ಹುರ್ಕೊಳ್ಳೋದ್ರಿಂದ ಫ್ಲೇವರು ಘಮ ಚೆನ್ನಾಗಿರುತ್ತೆ. ಸಿಪ್ಪೆ ಬಿಡಿಸೋದಕ್ಕಿಂತ ಈ ಥರ ಹುರ್ಕೊಂಡು ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಬೇಕು ಹದವಾಗಿ. ನಂತರ ನೋಡಿ, ಒಂದು ಬೌಲ್ಗೆ ನಾವು ಏನೇನು ಹುರಿದಿಟ್ಕೊಂಡಿದ್ವಿ ಅದೆಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡಬೇಕು. ಹಾಗಾಗಿ ಫಸ್ಟ್ ನೋಡಿ, ಕೊಬ್ಬರಿ ಏನು ಹುರ್ಕೊಂಡ್ವಿ ಅದು, ಮತ್ತು ಕಡಲೆನ ನಾವೇನು ಆವಾಗಲೇ ಹುರ್ಕೊಂಡಿದ್ವಿ ಅದನ್ನ ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು ನೈಸಾಗಿ ಸ್ವಲ್ಪ. ಆಮೇಲೆ ಕಡಲೆ ಬೀಜ ನಾವು ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ, ಯಾವ ರೀತಿ ಅಂದರೆ ಈ ಥರ ತರ್ತರಿಯಾಗಿರಬೇಕು. ಫುಲ್ಲು ನುಣ್ಣಗೆ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ತರ್ತರಿಯಾಗಿ ಒಂದು ಸುಮ್ಮನೆ ಹಿಂಗೆ ಜಾರ್ನ ಆನ್ ಮಾಡಿ ಆಫ್ ಮಾಡಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಇದನ್ನು ಸಹ ಇದರೊಳಗೆ ಮಿಶ್ರಣ ಮಾಡಬೇಕು. ನಂತರ ಗಸಗಸೆ ಹುರ್ಕೊಂಡಿದ್ವಿ ಅದನ್ನು ಸಹ ಇದರೊಳಗೆ ಹಾಕ್ತಾಯಿದ್ದೀವಿ. ನಂತರ ಇದೆಲ್ಲನೂ ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಏಲಕ್ಕಿ ಇದು ಏನೇನು ಹುರ್ಕೊಂಡಿದ್ವೋ ಎಲ್ಲನೂ ಸಹ ಫುಲ್ಲು ಒಂದು ಮಿಕ್ಸ್ ಮಾಡಿ ಇಟ್ಕೋಬೇಕು. ಬೆಲ್ಲ ಮಾತ್ರ ಸಪ್ರೇಟ್ ಎತ್ತಿಟ್ಕೊಂಡಿರಬೇಕು. ಆ ಬೆಲ್ಲನ ನೋಡಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಾದಮೇಲೆ ಬೆಲ್ಲನ ತೆಗೆದು ನಾವು ಪಾಕ ಮಾಡ್ಕೋಬೇಕು. ಪಾಕ ಹೇಗೆ ನೋಡಿ, ಒಂದು ಕಪ್ಪಷ್ಟು ಬೆಲ್ಲ ಆಯಿತು. ಆ ಬೆಲ್ಲಕ್ಕೆ ನಾವು ಒಂದು ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಅದಕ್ಕೊಂಚೂರು ಏಲಕ್ಕಿ ಕಾಯಿನ ಹಾಕಬೇಕು. ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. ಒಂದೇ ಒಂದು ಏಲಕ್ಕಿನ ಅದರೊಳಗೆ ಹಾಕಿದ್ರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಆ ಬೆಲ್ಲ ಎಲ್ಲ ನೀಟಾಗಿ ಕರಗಿ ನೋಡಿ, ಈ ಥರ ಕುದಿ ಬರಬೇಕು. ಯಾವ ಪಾಕನೂ ಬರೋ ಗಂಟ ವೆಯ್ಟ್ ಮಾಡಬಾರ್ದು. ನೋಡಿ, ಈ ಥರ ನೊರೆ ಬಂದು ಈ ಥರ ಎಲ್ಲ ಬೆಲ್ಲ ನೀಟಾಗಿ ಕರಗಿದ್ರೆ ಪಾಕ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಎಳೆ ಪಾಕ ಬರಲಿ ಅಂತ ಕಾಯ್ಕೊಂಡಿದ್ರೆ ಆಮೇಲೆ ಗಟ್ಟಿ ಆಗಿಬಿಡುತ್ತೆ. ಒಂದೆಳೆ ಎರಡೆಳೆ ಅಂದ್ಕೊಂಡು ನೋಡಿ, ನಾನು ಹೇಳಿರೋ ಥರ ಮಾಡಿ ಸೂಪರಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಆ ಪದಾರ್ಥಕ್ಕೆ ನಾವು ಸ್ವಲ್ಪನೇ ಹಾಕ್ಬೇಕು. ಫುಲ್ಲು ನಾವು ಪಾಕ ಎತ್ತು ಹಾಕ್ಬಿಡ್ಬಾರ್ದು. ಸ್ವಲ್ಪ ಫಸ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಮಿಕ್ಸ್ ಅಂದರೆ ಸುಮ್ಮನೆ ಒಂದು ಮಿಕ್ಸ್ ಕೊಡಬೇಕು. ನಂತರ ನೋಡಿ, ಈ ಥರ ಒಂದು ಫುಲ್ ಮಿಕ್ಸ್ ಕೊಟ್ಟಾದಮೇಲೆ ಪಾಕ ಪಕ್ಕದಲ್ಲಿ ಇಟ್ಕೊಂಡಿರೋ ಬಿಸಿ ಇರಬೇಕು, ಆರಕ್ಕೆ ಬಿಡಬಾರ್ದು. ಬಿಸಿ ಇರೋ ಸ್ವಲ್ಪ ಕೈನ ನೋಡಿಕೊಂಡು ಉಂಡೆನ ಕಟ್ಟಿ ನೋಡಿ. ದಪ್ಪುಂಡೆ ಆದರೆ ನಾನು ಇವಾಗ ಹೇಳಿರುವಂಥ ಮೆಜರ್ಮೆಂಟಲ್ಲಿ ಒಂದು 5ರಿಂದ ಒಂದು 6 ಉಂಡೆ ಆಗುತ್ತೆ. ಸಣ್ಣ ಉಂಡೆ ಆದರೆ ಒಂದು 10 ಆಗುತ್ತೆ. ನೋಡಿ, ಈ ಥರ ಉಂಡೆಯಲ್ಲಿ ಅವಳು ಕಟ್ಟಿದ್ಲು. ನೋಡಿ, ಈ ಥರ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಉಂಡೆ ಕಟ್ಟಿ. ಉಂಡೆ ಎಲ್ಲ ನೀಟಾಗಿ ರೆಡಿ ಆಯಿತು. ನೋಡಿ, ಗೋಡಂಬಿ ಏನು ನಾವು ಹುರ್ಕೊಂಡಿದ್ವಿ ಅದನ್ನು ಅಲಂಕಾರಕ್ಕೆ ಬಳಸಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಂತರ ನಾವು ನೈವೇದ್ಯಕ್ಕೆ ಇಟ್ವಿ. ದೇವರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ಲು. ತುಂಬ ಖುಷಿಯಾಯಿತು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ದೇವರು ಕರುಣಿಸಲಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್.